ಮತ್ತೆ ಈಗ ಚಿತ್ರೀಕರಣದಲ್ಲಿ ನಟ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದಂತಹ ಶೂಟಿಂಗ್ ಮತ್ತೆ ಪುನರಾರಂಭಗೊಳ್ತಾ ಇದೆ. 10 ತಿಂಗಳ ಬಳಿಕ ದರ್ಶನ್ ಮತ್ತೆ ಶೂಟಿಂಗಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಮತ್ತೆ ಡೆವಿಲ್ ಶೂಟಿಂಗಿಗೆ ಪರ್ಮಿಷನ್ ಕೂಡ ಸಿಕ್ಕಿರುವಂತಹದ್ದು. ಡೆವಿಲ್ ಶೂಟಿಂಗ್ ನಲ್ಲಿದ್ದಾಗ ದರ್ಶನ್ ಅವರ ಅರೆಸ್ಟ್ ಆಗಿತ್ತು ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ತಂಗಿದ್ರು, ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರು. ಈಗ ಜೈಲಿನಿಂದ ಹೊರ ಬಂದಿದ್ದಾರೆ ಷರತ್ತುಬದ್ಧ ಜಾಮೀನಿನ ಮೇರೆಗೆ. ಮೈಸೂರಿನಲ್ಲಿ ಮಾರ್ಚ್ 12ರಿಂದ 15ರವರೆಗೂ ಕೂಡ ಶೂಟಿಂಗಿಗೆ ಅನುಮತಿ ಸಿಕ್ಕಿದೆ. ಅದರ ಜೊತೆಗೇನೆ 10 ಮಂದಿ ಪೊಲೀಸರು ಒಂದು ಪಾಳಿಯಂತೆ ಅವರಿಗೆ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಭದ್ರತೆ ಕೊಡಲಿಕ್ಕೂ ಕೂಡ ಅವಕಾಶ ಸಿಕ್ಕಿದೆಯಂತೆ. ಭದ್ರತೆಗಾಗಿ 1,64,785 ರೂಪಾಯಿ ಹಣವನ್ನು ಕಟ್ಟಿಸಿಕೊಂಡಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.